ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಪ್ರಸಿದ್ಧವಾದಂತಹ ಒಂದು ಉರುಸಿನ ಕಾರ್ಯಕ್ರಮ. ಅಂದ್ರೆ ಈ ಉರುಸು ಬಹಳ ವಿಶೇಷ ಮತ್ತು ವಿಭಿನ್ನವಾಗಿ ಆಚರಿಸ್ತಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಗ್ರಾಮದಿಂದ ಇಲ್ಲಿ ಒಂದು ಧ್ವಜ ಮತ್ತು ಧ್ವಜಸ್ತಂಭ ಬರುತ್ತೆ. ಅದರ ಮುಖಾಂತರ ಚಾಲನೆ ಕೊಟ್ಟು ಈ ಕಾರ್ಯಕ್ರಮ ಮತ್ತು ಉರುಸ್ ಕಾರ್ಯಕ್ರಮ ಮತ್ತು ಹಲವಾರು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಹಾಗಾದ್ರೆ ಆ ಗ್ರಾಮ ಯಾವ್ದು ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಪಾಳ ಗ್ರಾಮದಿಂದ ಅಂದ್ರೆ ಇವತ್ತು ಶನಿವಾರ ಧ್ವಜ ಮತ್ತು ಧ್ವಜಸ್ತಂಭ ಸಾಯಂಕಾಲ ಹಾನಗಲಿಗೆ ಬಂದು ತಲುಪಿ ಅದರ ಚಾಲನೆಯನ್ನು ಕೊಟ್ಟು ಮುಂತಾದ ಹಲವಾರು ಧಾರ್ಮಿಕ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇಲ್ಲಿಯ ಮುಖಂಡರಾದಂತಹ ಚಮನ್ ಸಾಬ್ ಕಿತ್ತೂರ್ ಅವರು ಇದ್ದಾರೆ. ಅವರನ್ನ ಕೇಳೋಣ ನಾವು. ಸರ್, ಇವತ್ತು ಏನು ಈ ಜಂಡೆ ಕಾರ್ಯಕ್ರಮ ಇದೆ, ಈ ಜಂಡೆ ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ, ಏನಿಲ್ಲ ಸ್ವಲ್ಪ ಹೇಳಿ ಸರ್. ಈ ಸರ್ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರ 58ನೇ ಉರ್ಸಿನ ಕಾರ್ಯಕ್ರಮ. ಈ ಜಂಡೆಯನ್ನು ನಮ್ಮ ಪಾಳ ಗ್ರಾಮದಿಂದ ಹಾನಗಲ್ಗೆ ಕಾಶ್ಮೀರಿ ದರ್ಗಾಗೆ ಬಂದು 7 ಗಂಟೆಗೆ ತಲುಪ್ತದೆ. ತದನಂತರ ಇಲ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳ ಕಾರ್ಯಕ್ರಮಗಳು ಇರ್ತಾವೆ. ಆನಂತರ ಇಶಾ ನಮಾಜಿ ಆಗಿದ ತಕ್ಷಣ ನಾವು ಜಂಡಾ ಕಾರ್ಯಕ್ರಮಗಳನ್ನು ಭಾಳ ವಿಜೃಂಭಣೆಯಿಂದ ಭಾಳ ಆಚರಣೆ ಮಾಡ್ತೀವಿ. ಮತ್ತು ಇಲ್ಲಿ ಸುಮಾರು ಜನ ಹಾನಗಲ್ಲಿನ ಮತ್ತು ಸುತ್ತಮುತ್ತಲಿನ ಜನ ಭಾಳಷ್ಟು ಜನ ಸೇರ್ತಾರೆ. ಇವತ್ತು ಜಂಡಾ ಕಾರ್ಯಕ್ರಮ 18ನೇ ತಾರೀಕು ಇವತ್ತು ಜಂಡಾ ಕಾರ್ಯಕ್ರಮ ಇದೆ. ನಾಳೆ ಮತ್ತು ವಾಜು ಬಯಾನ್ ಕಾರ್ಯಕ್ರಮಗಳನ್ನು ಆಗ್ತೈತಿ. ಉತ್ತರ ಹಿಂದೂಸ್ತಾನದಿಂದ ಭಾಳಷ್ಟು ಉಲ್ಮಾಗಳು ಇಲ್ಲಿ ಸೇರ್ತಾರೆ. ಸಾಕಷ್ಟು ಜನ ಇಲ್ಲಿ ವಾಜ್ ಬಯಾನಿಗೆ ಬಂದು ವಾಜ್ ಬಯಾನನ್ನು ಕೇಳಿ ಶ್ರೀ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರಂಥೇಳಿ ನಮ್ಮಲ್ಲಿ ಹೇಳ್ತೀವಿ. ಇಷ್ಟು ಚಮನ್ ಸಾಬ್ ಕಿತ್ತೂರ್ ಅವರ ಮಾತು. ಹಾಗೆ ಈ ಉರುಸಿನ ಕಾರ್ಯಕ್ರಮ ಅಂದ್ರೆ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರ ಒಂದು ಇತಿಹಾಸ ಇದೆ. ಆ ಇತಿಹಾಸ ಏನು, ಹಾಗೆ ಇಲ್ಲಿ ಈ ಪರಂಪರೆ 58ನೇ ವರ್ಷದ ಉರುಸ ಕಾರ್ಯಕ್ರಮ, ಈ ಪರಂಪರೆ ಏನನ್ನದ ಮತ್ತೊಬ್ಬರು ಮುಖಂಡರಿದ್ದಾರೆ ನಜೀರ್ ಅಹಮದ್ ಸೌನೂರನವರು. ಅವ್ರನ್ನ ಕೇಳ ನಾವು. ಸರ್, ಈಗಾಗಲೇ 58ನೇ ವರ್ಷದ ಉರುಸಿನ ಕಾರ್ಯಕ್ರಮ ಮಾಡ್ತೀರಾ, ಇದ್ರ ಒಂದು ಉರುಸಿನ ಇತಿಹಾಸ ಇದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನಿದೆ ಸರ್, ಸ್ವಲ್ಪ ವಿವರವಾಗಿ ಹೇಳಿ ಸರ್. ಈ ಧಾರ್ಮಿಕ ಸ್ಪೀಚಕ್ಕೆ ಇಂಡಿಯಾದ ಮೂಲಿಂದ ನಮ್ಮ ಸಮಾಜದ ಗುರುಗಳು ಬರ್ತಾರೆ. ಬಂದು ನಮ್ಮ ಧಾರ್ಮಿಕ ಸ್ಪೀಚ್ ಕೊಡ್ತಾರೆ. ಇಲ್ಲಿ ನಮ್ಮ ಇಸ್ಲಾಂ ಅಂದರೆ ಏನು, ಇಸ್ಲಾಮಿನ ತತ್ವ ಸಿದ್ಧಾಂತ ಏನು ಅಂಥೇಳಿ ಈ ಮಾರ್ಗದರ್ಶನ ಮೇಲೆ ನಮ್ಮ ಇಸ್ಲಾಮಿನ ಮಾರ್ಗದರ್ಶನ ಮೇಲೆ ನಡೀಬೇಕು ಅನ್ನೋದು ನಾಳಿನ ರಾತ್ರಿ ಫುಲ್ ನೈಟು ಈ ಕಾರ್ಯಕ್ರಮ ಇರ್ತೈತಿ. ಇದರಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಸಮಾಜದವರು ನಮ್ಮ ಗುರುಗಳಕ್ಕೆ ಅವರ ಹಯಾತಿನಲ್ಲಿ ಬಂದು ಆಶೀರ್ವಾದ ತಗೊತಿದ್ರು. ಉದಾಹರಣೆಗೆ ಚನ್ಮಲಪ್ಪ ಸೌಂದತ್ತಿಯವರು, ಕೋಟೇಶ್ವರ ರಾಘಣ್ಣ ಅವ್ರ ತಂದೆಯವರು, ಸಾಕ್ರೆ ಅವರು, ಇಂಥ ಅನೇಕ ಭಕ್ತಾದಿಗಳು ಇಲ್ಲಿ ತಮ್ಮ ಭಕ್ತಿಯನ್ನು ಇದು ಮಾಡಿ ಅವ್ರಲಿಂದ ಆಶೀರ್ವಾದ ಪಡೆದಾರೆ. ನಮ್ಮ ಸಮಾಜ ಅಂತೂ ಹಗಲು ರಾತ್ರಿ ಏನರ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅಲ್ಲಿ ಆ ದೇವಸ್ಥಾನಕ್ಕೆ ಬಂದು ಹಾಜರಿ ಕೊಟ್ಟೆ ನಾವು ಮುಂದೆ ಕೆಲಸ ಮಾಡ್ತೀವಿ. ನಾಳೆ ಈ ಊರ್ಸ್ನಲ್ಲಿ ಯಾವುದೇ ಫೋಟೋಗ್ರಾಫಿ ಆಗಲಿ, ವಿಡಿಯೋ ಕ್ಯಾಮ್ರಾ ಆಗಲಿ ಆಗಂಗಿಲ್ಲ. ನಮ್ಮ ಧಾರ್ಮಿಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೈತಿ, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ಬರೇಲಿದ್ದು ಬಿಟ್ಟರೆ ಇದು ಕರ್ನಾಟಕದಲ್ಲಿ ಇದು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಉರ್ಸ್ ಮಾತ್ರ ನಡೀತೈತಿ ಅಂಥೇಳಿ ಇವತ್ತು ನಾ ಇದರ ಮುಖಾಂತರ ಹೇಳಿಕೆ ಬಯಸ್ತೀನಿ. ಇಷ್ಟು ನಜೀರ್ ಅಹಮದ್ ಸೌನೂರ್ ಅವ್ರ ಮಾತು. ಹಾಗೆ ಮತ್ತೊಬ್ಬರು ಮುಖಂಡರಿದ್ದಾರೆ. ಇಲ್ಲಿ ನಾಳೆ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ಹೆಸರಾಂತ ಧರ್ಮಗುರುಗಳು ಬರಲಿದ್ದಾರೆ ಅಂತ ಹೇಳ್ತಾರೆ. ಆ ಧರ್ಮಗಳು ಯಾರ್ಯಾರು ಏನು ಅಂತ ಕೇಳೋಣ. ನಾಳೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಿ, ಇಲ್ಲಿ ಹೆಸರಾಂತ ಧರ್ಮಗಳು ಬರ್ತಾರಂತೆ. ಅವ್ರು ಯಾರು ಏನು ಅನ್ನೋದನ್ನ ಸ್ವಲ್ಪ ಹೇಳಿ ಸರ್. ನಾವು ಇಲ್ಲಿ ಎಲ್ಲ ಕಮಿಟಿಯವರು ಜಮಾ ಇದ್ದೀವಿ. ಇವತ್ತು 18ನೇ ತಾರೀಕು, ಇವತ್ತು ನಮ್ಮ ಜೆಂಡಾ ಇದೆ. ನಾಳೆ ನಾವು ಎಲ್ಲರೂ ಉರುಸನ್ನು ಅರಸ್ತೀವಿ. ಆಮೇಲೆ ಇವತ್ತು ನಾಳೆ ನಮ್ಮ ಇಶಾ ಅಂದ್ರೆ 8:30 ನಂತರ ನಮ್ಮ ಪ್ರೋಗ್ರಾಮ್ ಚಾಲು ಆಗುತ್ತೆ. ಅದು 5:30 ಮಠ ಇರುತ್ತೆ. ಅದರಲ್ಲಿ ಭಾಳ ದೊಡ್ಡ ದೊಡ್ಡ ಗುರುಗಳನ್ನು ಪಾಲ್ವಹಿಸ್ತಾರೆ. ಅದ್ರಾಗ ನಮ್ಮ ಅಜ್ಜದ್ರದ ಖಾದ್ರಿ ಫ್ರಾಮ್ ಬರೇಲಿ, ಆಮೇಲೆ ಜಿಯಾಲ್ ಮುಸ್ತಫಾ ಹಜರತ್ ಗೋಸಿ ಅವರು ಬರ್ತಾರೆ. ಆಮೇಲೆ ನಾನಾ ಥರ ದೊಡ್ಡ ದೊಡ್ಡ ಗುರುಗಳು ಬರ್ತಾರೆ. ಅವರ ಉರುಸಲ್ಲಿ ಎಲ್ಲ ಧರ್ಮಗಳು, ಉಲ್ಮಾಗಳು ಎಲ್ಲರೂ ಬಂದು ನಮಗೆ ಇದರಲ್ಲಿ ಹೆಂಗೆ ನಾವು ರೂಲ್ಸ್ ಫಾಲೋ ಮಾಡ್ಬೇಕಂತೇಳಿ ತೋರಿಸ್ತಾರೆ.
ಆಮೇಲೆ ಈ ಕಾರ್ಯಕ್ರಮ ನಮ್ದು 5:30 ನಾಳೆ 5:30 ಬೆಳಗ್ಗೆ 5:30 ಮಠ ನಡೆಯುತ್ತೆ. ಆಮೇಲೆ ನಾವು ಅದು 5:30ಗೆ ನಮ್ಮ ಆಸ್ಥಾನಲ್ಲಿ ಹೋಗಿ ಎಲ್ಲರೂ ಗಲೇಫನ್ನು ಆರಿಸಿ ಎಲ್ಲರ ಒದಕಿ ಆಮೇಲೆ ನಮ್ಮ ಎಲ್ಲ ಏನೇನಿದೆ ಕುಲ್ ಶರೀಫ್ ಎಲ್ಲ ನಾವು ಮಾಡಿ ಅದರಲ್ಲಿ ನಾವು ಮುಕ್ತಾಯ ಮಾಡುತ್ತೇವೆ. ಇಷ್ಟು ಮುಖಂಡರುಗಳು ಮತ್ತು ಹಾಗಾದ್ರೆ ಈ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಜನಸಂಖ್ಯೆ ಎಷ್ಟು ಸೇರ್ಬೋದು ಅನ್ನೋದು ಮತ್ತೊಬ್ಬರು ಮುಖಂಡರಿದ್ದಾರೆ, ಅವ್ರನ್ನ ಕೇಳೋಣ ನಾವೀಗ. ನಾಳೆ ಈ ಕಾರ್ಯಕ್ರಮಕ್ಕೆ ಅಂದಾಜು ಎಷ್ಟು ಜನ ಸೇರ್ಬೋದು ಸರ್? ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೋ. ಅದರಲ್ಲಿ ನಾವು ಅಲ್ಲಿ ಎಲ್ಲ ಜನರಿಗೆ ಬಂದಿದ್ದ ಜನರಿಗೆ ಊಟ ಇಟ್ಟಿರ್ತೀವಿ. ನಾವು ಅಲ್ಲಿ ಇಲ್ಲೇ ಲಂಗರ್ ಮಾಡಿ ಎಲ್ಲ ಜನಕ್ಕೆ ಸಿಗದಂಥ ನಾವು ಒಂದು ಊಟ ಇಟ್ಟು ಎಲ್ಲರಿಗೆ ಊಟ ಕೊಟ್ಟು ಬೆಳಗ್ಗೆ 5 ಗಂಟೆವರೆಗೂ ಜನ ಸಾಕಷ್ಟು ಸೇರ್ತಾರೋ. 5:30 ನಂತರ ನಮ್ಮದು ಗುಸುಲ್ ಇರ್ತೈತಿ. ಆ ಗುಸುಲ್ನಲ್ಲಿ 7:20ಕ್ಕೆ ಗುಸುಲ್ ಏರಿದ ಮ್ಯಾಗ ಆ ನಂತರ ಜನ ಕಮ್ಮಿ ಆಕ್ಕಿಂತ ಬರ್ತೈತಿ. ಅಲ್ಲಿ ಮಟ್ಟ ಜನ ನಮ್ಮದು ಸರಿಯಂಗಿಲ್ಲ. ಅಷ್ಟು ಇದರಿಂದ ಜನ ಈ ದೇವ್ರಿಗೆ ಅಷ್ಟು ಭಕ್ತಾದಿಗಳು ಇದು ಮಾಡ್ತಾರೆ, ಸೇವೆ ಮಾಡ್ತಾರೆ. ಇಷ್ಟು ಮುಖಂಡರು ಹೇಳೋ ಮಾತು. ನಾಳೆ ನಡೆಯುವಂತ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಬರುವಂತ ಜನಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಅಂದ್ರೆ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಏನೇನು ಅಂತೇಳಿ ಮತ್ತೊಬ್ಬ ಮುಖಂಡರಿದ್ದಾರೆ, ಅವ್ರನ್ನ ಕೇಳೋಣ ನಾವು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಮಾಡಿದ್ರು ಅಂತೇಳಿ. ಸರ್, ಈಗಾಗಲೇ ಸಾವಿರಾರು ಜನ ಸೇರ್ತಾರೆ ಅಂತೇಳಿ ಏನು ಕೇಳಿ ಬರ್ತಾ ಇದೆ. ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಇನ್ನಿತರೆ ಬೇರೆ ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ ಆಯ್ತು, ಮತ್ತೇನಾದ್ರೂ ವ್ಯವಸ್ಥೆ ಮಾಡಿದ್ರೆ ಹೆಂಗೆ ಅಂತೇಳಿ ಸರ್? ನೀರಿಂದು ವ್ಯವಸ್ಥೆ ಇರುತ್ತದೆ. ಆಮೇಲೆ ಒಬ್ಬ ಪಾರ್ಕಿಂಗ್ ಸಲುವಾಗಿ ಇಲ್ಲಿ ಹಾನಗಲ್ ಹಳೆಕೋಟೆ ಗ್ರೌಂಡ್ಗೆ ನಾವು ಮನವಿ ಕೊಟ್ಟಿದ್ದೇವೆ. ಅದೇ ಪ್ರಕಾರ ಅಲ್ ಹಸ್ನಾಥ್ ಶಾಲಿ ಹಾಗೂ ಮಕ್ಬೂಲಿಯಾ ನಗರ್ ಕಂಚಕಾರವಣಿಯಲ್ಲಿ ನಮ್ಮದು ಹಾಗೂ ಅಂಜುಮನ್ ಗ್ರೌಂಡ್ನಲ್ಲಿ ಅಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ನಾವು ಕಮಿಟಿ ವತಿಯಿಂದ ನಾವು ಅನುಮತಿಯನ್ನು ತಗೊಂಡು ಮಾಡಿದ್ದೇವೆ. ಇಷ್ಟು ಬಂದಂತ ಭಕ್ತಾದಿಗಳಿಗೆ ನಾನಾ ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಳ್ತೇವೆ. ನೀರಿನ ವ್ಯವಸ್ಥೆ ಮತ್ತು ಹಾಗೆ ಊಟದ ವ್ಯವಸ್ಥೆ ಕೂಡ ಪ್ರತಿಯೊಬ್ಬರಿಗೂ ಮಾಡಿರ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಆಮೇಲೆ ಯಾವ ದಿನ ನಡೆಯುತ್ತೆ ಅಂತ ಹೇಳಿ ಮತ್ತೊಬ್ಬರು ಮುಖಂಡರು ಅವ್ರನ್ನ ಕೇಳೋಣ. ಸರ್, ಈಗಾಗಲೇ ಶನಿವಾರ ಗಲೇಫ್ ಕಾರ್ಯಕ್ರಮ, ರವಿವಾರ ಒಂದು ಧರ್ಮಗಳು ಕಾರ್ಯಕ್ರಮ, ಹಾಗಾದ್ರೆ ಸೋಮವಾರ ಏನ್ ನಡೆಯುತ್ತೆ ಅಂತ ಹೇಳಿ ಸರ್? ಸೋಮವಾರ ದಿನ ಗಲೇಫ್ ಆದ ತಕ್ಷಣ 7 ಗಂಟೆ 40 ನಿಮಿಷ ಗಲೇಫ್ ಕಾರ್ಯಕ್ರಮ ಪೂರ್ತಿ ಆಗುತ್ತದೆ. ಆಮೇಲೆ ನಂತರ ಎಲ್ಲ ಜನ ಬಂದಿದ್ದು ತಮ್ಮ ಇದಕ್ಕೆ ಹೋಗ್ತಾರೆ, ಊರ ಕಡೆಗೆ. ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ವಿಶೇಷ ಏನಂತ ಹೇಳಿದರೆ, ಮಾರನೇ ದಿನ ಭಕ್ತಾದಿಗಳಿಗೆ ನಾವು ವಿಶೇಷವಾಗಿ ನಾಷ್ಟಾ ಪ್ರೋಗ್ರಾಮ್ ಇಟ್ಟಿದ್ದೀವಿ. ಅವ್ರು ಬಂದು ತಮ್ಮ ಇದಕ್ಕೆ ನಾಷ್ಟಾ ಮಾಡಿದ ಮೇಲೆ ತಮ್ಮ ಊರ ಕಡೆ ಹೋಗ್ತಾರೆ ಅವರು. ಇಷ್ಟು ಇಲ್ಲಿರುವಂತ ಮುಸ್ಲಿಂ ಮುಖಂಡರುಗಳ ಮಾತು. ಹಾಗಾದ್ರೆ ಇವತ್ತು ಧ್ವಜಸ್ತಂಭ ಮತ್ತು ಧ್ವಜ ಏರಿಸುವ ಮುಖಾಂತರ ಚಾಲನೆ ಕೊಟ್ಟು ಮರುದಿನ ನಂತರ ನಾನಾ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಅಂತೇಳಿ ಇಲ್ಲಿ ಮುಖಂಡರು ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.